ಹುಕ್ಕೇರಿ ತಾಲೂಕಿನ ಡ್ಯಾಂ ಬಳಿ ಇರುವ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಬೇಬಿ ಪಾಟೀಲ್ ಮರು ಆಯ್ಕೆಯಾಗದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ರಾಜೇಂದ್ರ ಪಾಟೀಲರಿಗೆ ಮುಖಂಡರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾತನಾಡಿ, ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಹೊಸದಾಗಿರುವುದರಿಂದ ಸರ್ವ ಸದಸ್ಯ ಮಂಡಳಿಯ ನಿರ್ಣಯದಂತೆ ಕಾರ್ಖಾನೆಗೆ ಆರ್ಥಿಕ ಹೊರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದರು. ಕತ್ತಿ ಕುಟುಂಬವು ಕಾರ್ಖಾನೆಗೆ ನೆರವು ನೀಡುತ್ತಾ ಬಂದಿದ್ದು, ಈಗ ನೀವು ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರ ಪರವಾಗಿ ಒಲವಾಗಿರುವ ವಿಚಾರ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಕತ್ತಿ ಅವರು ಸಹ ಸಹಾಯ ಮಾಡಿದ್ದು, ಈಗ ಜೊಲ್ಲೆ ಅವರು ಆರ್ಥಿಕ ಸಹಾಯ ಮಾಡಿದ್ದು, ಸಂಸ್ಥೆ ನಡೆಸಲು ಪಕ್ಷಾತೀತವಾಗಿ ಎಲ್ಲರ ನೆರವು ಮುಖ್ಯ ಎಂದರು. ಮಿನಿಸ್ಟರ್ ಕತ್ತಿಯವರು ಮಾಡಿದರು. ಪಕ್ಷಾತೀತವಾಗಿ ಕೋಆಪರೇಟಿವ್ ಅಲ್ಲಿ ನಡೀತಕ್ಕಂತ ಕಾರ್ಖಾನೆ ಇರೋದ್ರಿಂದ ಅದ ನಾವು ಪಕ್ಷಕ್ಕೆ ಸೀಮಿತ ಮಾಡಿ ನೋಡ್ರ ಸರಿಯಾಗಂಗಿಲ್ಲ. ಯಾರ ಇದ್ರೂ ತಗೋಬೇಕು, ನಾವು ಅವ್ರ ಕಡೆಯಿಂದ ಹೆಲ್ಪ್ ತಗೊಂಡ್ ಮಾಡ್ಬೋದು. ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಸರ್ಕಾರಿ ತತ್ವದಲ್ಲಿ ಇದ್ದಂತ ಕಾರ್ಖಾನೆ ಇದ್ದಾಗ ಪಕ್ಷಕ್ಕೆ ಸೀಮಿತ ಮಾಡಬಾರ್ದು. ಈ ಕಳೆದ ಏನು ಹೋದ್ ಸೀಸನ್ದಾಗ ಒಂದು 25 ಕೋಟಿ ರೂಪಾಯಿ ನಮ್ಗೆ ಕಮ್ಮಿ ಬಿದ್ದಿದ್ದು. ಅವಾಗ ಜೊಲ್ಲೆಯವರ ಮದತ್ ಮಾಡಿದ್ರು. ಯಾಕಂದ್ರೆ ನಮ್ದ 2 ವರ್ಷ ಸತತ ಬರಗಾಲ ಇರೋದ್ರಿಂದ ಕೃಷಿಂಗ್ ಕಮ್ಮಿ ಆಗಿತ್ತು. ಕೃಷಿಂಗ್ ಕಮ್ಮಿ ಆಗಿರೋದ್ರಿಂದ ಅಷ್ಟು ಅಮೌಂಟ್ ಅನ್ನು ಕಮ್ಮಿ ಉತ್ಪಾದನೆ ಆಗ್ತೈತಿ. ಅದಕ್ಕೇನ್ ನಮ್ಗೆ ಶಾರ್ಟ್ ಫಂಡ್ ಆತು ಬಿಲ್ ಕೊಡಾಕ ಅವಾಗ ಪ್ರತಿ ಸಾವುಕಾರ ಇವ್ರ ಜೊಲ್ಲೆಯವರನ್ನ ಒಂದು 24 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಬ್ಯಾಂಕ್. ವೀರೇಶ್ವರ್ ಕೋಆಪರೇಟಿವ್. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.